ಹಾಯ್ ಬ್ಯೂಟಿಫುಲ್ ಸೋಲ್ಸ್. ಮೊದಲಿಗೆ ಥರ್ಡ್ ಪಾರ್ಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಥರ್ಡ್ ಪಾರ್ಟಿ ಅಂದರೆ ಫ್ಯಾಮಿಲಿ, ಫ್ರೆಂಡ್ಸ್, ಮನಿ, ಟೈಮ್, ಸ್ಪೇಸ್, ಜಾಬ್, ಕೆರಿಯರ್, ಇದ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೂರನೇ ವ್ಯಕ್ತಿ ಕೂಡ ಬರಬಹುದು. ಬರೀ ವ್ಯಕ್ತಿಗಳಿಂದ ಮಾತ್ರನೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಕ್ರಿಯೇಟ್ ಆಗಿರೋದಿಲ್ಲ. ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳು, ಕೆಲವೊಂದು ವಸ್ತುಗಳು ಕೂಡ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಕ್ರಿಯೇಟ್ ಮಾಡಿರ್ತವೆ. ಯಾವಾಗಲೂ ಇಂಥ ಸಿಚುಯೇಷನಲ್ಲಿ ಡಿವೈನ್ ಫೆಮಿನೈನ್ಸು ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಡಿವೈನ್ ಮಸ್ಕುಲೈನ್ನ. ಆದರೆ ಡಿವೈನ್ ಮಸ್ಕುಲೈನ್ ಯಾವಾಗಲೂ ಥರ್ಡ್ ಪಾರ್ಟಿ ಸಿಚುಯೇಷನನ್ನೇ ಸೆಲೆಕ್ಟ್ ಮಾಡ್ಕೊತಾರೆ. ಯಾಕೆಂದರೆ ಡಿವೈನ್ ಮಸ್ಕುಲೈನ್ಗೆ ಫಿಯರ್ ಇಶ್ಯೂಸ್ ಇರುತ್ತೆ. ಸೊಸೈಟಿಯಲ್ಲಿ ಹೇಗಿರೋದು, ಹೇಗೆ ಬಾಳೋದು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಿವೈನ್ ಫೆಮಿನೈನ್ಸಿಗೆ ಸ್ಪಿರಿಚುವಲಿ ಅವೇಕನ್ ಮಾಡಬೇಕಾಗಿರೋದು ಅವರ ಮುಖ್ಯ ಉದ್ದೇಶ ಕೂಡ ಆಗಿರುತ್ತೆ. ಈ ಜರ್ನಿನಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕ್ರಿಯೇಟ್ ಆಗ್ತಿದೆ ಅಂದರೆ ನೀವು ಹುಟ್ಟೋದಕ್ಕಿಂತ ಮುಂಚೆನೇ ಸೋಲ್ ಕಾಂಟ್ಯಾಕ್ಟಲ್ಲಿ ಏನು ಆಗಿತ್ತು ಅದ್ರ ಪ್ರಕಾರನೇ ಈಗ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನು ಕ್ರಿಯೇಟ್ ಆಗಿರುತ್ತೆ. ಈ ಥರ್ಡ್ ಪಾರ್ಟಿ ಸಿಚುಯೇಷನ್ ಕ್ರಿಯೇಟ್ ಆದರೆ ಮಾತ್ರ ನಿಮಗೆ ಅಂದರೆ ಡಿವೈನ್ ಫೆಮಿನೈನ್ಸಿಗೆ ಮೊದಲು ಟ್ರಿಗರ್ ಆಗೋದು ಆ್ಯಂಡ್ ಸ್ಪಿರಿಚುವಲ್ ಅವೇಕನಿಂಗ್ ಪ್ರೊಸೆಸ್ಸು ಶುರು ಆಗ್ತಾ ಬರೋದು. ಡಿವೈನ್ ಫೆಮಿನೈನ್ಸ್ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ನು ಯಾವಾಗಲಾದರೂ ಕ್ರಿಯೇಟ್ ಆಗ್ಬೋದು. ಆದರೆ ಯಾವಾಗಲೂ ಅವರು ನಂಬೋದು ತಮ್ಮ ಇಂಟ್ಯೂಷನ್ ಮಾತ್ರ. 3Dಯಲ್ಲಿ ಅದೆಂಥದೇ ಸಿಚುಯೇಷನ್ ಬಂದ್ರೂ ಅವರು DMನ ಮಾತ್ರನೇ ಚೂಸ್ ಮಾಡ್ತಾ ಇರ್ತಾರೆ. ಆದರೆ ಡಿವೈನ್ ಮಸ್ಕುಲೈನ್ ಲೈಫಲ್ಲಿ ರನ್ನರ್ ಚೇಸರ್ ಫೇಸ್ ಬಂದಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ನು ಎಂಟರ್ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ಸೋಲ್ ಕಾಂಟ್ರಾಕ್ಟ್ ಪ್ರಕಾರ ನಿಮ್ಮ ಈ ಜರ್ನಿನಲ್ಲಿ ಒಂದೊಂದೇ ಥರ್ಡ್ ಪಾರ್ಟಿ ಸಿಚುಯೇಷನ್ನು ಕ್ರಿಯೇಟ್ ಆಗೋದಕ್ಕೆ ಶುರು ಆಗಿರುತ್ತೆ. ಮೊದಲಿಗೆ ಈ ರನ್ನರ್ ಚೇಸರ್ ಫೇಸಲ್ಲಿ ಆನ್ ಆ್ಯಂಡ್ ಆಫ್ ಸಿಚುಯೇಷನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಎಂಟ್ರಿ ಆಗಬಹುದು. ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ನೆಕ್ಸ್ಟು ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮನ್ನು ಬೇರೆ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ನೆಕ್ಸ್ಟು ನಿಮ್ಮಿಬ್ಬರಿಗೆ ಗೊತ್ತಿರುವಂತಹ ಕೆಲವೊಬ್ಬರು ಫ್ರೆಂಡ್ಸ್ಗಳು ಕೂಡ ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಟ್ರೈ ಮಾಡಬಹುದು. ಹೇಗೆ ಅಂದರೆ DF ಹತ್ರ ಹೋಗಿ DM ಲೈಫಲ್ಲಿ ತುಂಬ ಜನ ಹುಡುಗಿರಿದ್ದಾರೆ ಅಂತ ಹೇಳ್ಬೋದು, ಅಥವಾ ಬೇರೆ ಒಬ್ಬರು ಲವ್ ಪಾರ್ಟ್ನರ್ ಇದ್ದಾರೆ ಅಂತ ಹೇಳ್ಬಹುದು. ಮತ್ತು ಡಿವೈನ್ ಮಸ್ಕುಲೈನ್ ಹತ್ರ ಹೋಗಿ ಡಿವೈನ್ ಫೆಮಿನೈನ್ ಮೇಲೆ ಸೇಮ್ ಇದೇ ಥರ ಸುಳ್ಳನ್ನು ಹೇಳೋದಾಗಿರ್ಬೋದು. ಒಟ್ಟಿನಲ್ಲಿ ಬೇಕು ಅಂತಲೇ ನಿಮ್ಮಿಬ್ಬರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಕ್ರಿಯೇಟ್ ಮಾಡಿರ್ತಾರೆ. DM ಲೈಫಲ್ಲಿ ಮನಿ, ಜಾಬ್, ಕೆರಿಯರಿಗೆ ತುಂಬ ಇಂಪಾರ್ಟೆನ್ಸ್ ಇರೋದ್ರಿಂದ ಇದರಿಂದ ಕೂಡ ನಿಮ್ಮ ಲೈಫಲ್ಲಿ ಆನ್ ಆ್ಯಂಡ್ ಆಫ್ ಸಿಚುಯೇಷನ್ನು ಜಾಸ್ತಿ ಕ್ರಿಯೇಟ್ ಆಗ್ತಿರತ್ತೆ ರನ್ನರ್ ಚೇಸರ್ ಫೇಸಲ್ಲಿ. ಮತ್ತು ನಿಮ್ಮ ಏಜು, ಕ್ಯಾಸ್ಟು, ಲಾಂಗ್ ಡಿಸ್ಟೆನ್ಸು ಇದೆಲ್ಲ ಒಂದೊಂದೇ ಕಾರಣಗಳು DM ಲೈಫಲ್ಲಿ ಆನ್ ಆ್ಯಂಡ್ ಆಫ್ ಸಿಚುಯೇಷನ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ರೀಸನ್ ಆಗಿರುತ್ತೆ. ಡಿವೈನ್ ಮಸ್ಕುಲೈನ್ ಎಷ್ಟೇ ಡಿವೈನ್ ಫೆಮಿನೈನ್ನ ಪ್ರೀತಿಸ್ತಾ ಇದ್ದರೂ ಈ ಎಲ್ಲ ಸಿಚುಯೇಷನ್ಗಳಿಂದ ಅವರು ಥಿಂಕ್ ಮಾಡೋದಕ್ಕೆ, ಮೈಂಡ್ ಗೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸರಿ ಇಷ್ಟ ಇದೆ ಅನ್ನೋ ಥರ, ಇನ್ನೊಂದು ಸರಿ ಇಷ್ಟ ಇಲ್ಲ ಅನ್ನೋ ಥರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ನಿಮ್ಮನ್ನು ಸೋಲ್ ಲೆವೆಲಲ್ಲಿ ನಿಮ್ಮ ಎನರ್ಜಿನ ಫೀಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಿನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಸ್ವಲ್ಪ ದಿನ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ. ಕೆಲವೊಬ್ಬರು ತಿಂಗಳೇ ಕಳೆದ್ರೂ ಮಾತಾಡೋದಿಲ್ಲ, ಕೆಲವೊಬ್ಬರು ವರ್ಷಗಳೇ ಕಳೆದ್ರೂ ಮಾತಾಡ್ತಾ ಇರೋದಿಲ್ಲ. ಇಂಥ ಸಮಯದಲ್ಲಿ ಡಿವೈನೇ ಅವರಿಬ್ಬರನ್ನ ಮತ್ತೆ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ಡಿವೈನ್ ಟೈಮಿಂಗಲ್ಲಿ ಇಬ್ಬರನ್ನು ಆಕಸ್ಮಿಕವಾಗಿ ಭೇಟಿ ಮಾಡಿಸ್ಬಹುದು ಅಥವಾ ಕಾಂಟ್ಯಾಕ್ಟ್ ಮಾಡಿಸ್ಬಹುದು. ಇದರಿಂದ ಮತ್ತೆ ಡಿವೈನ್ ಮಸ್ಕುಲೈನ್ಗೆ ಇಂಟೆನ್ಸ್ ಮ್ಯಾಗ್ನೆಟಿಕ್ ಪುಲ್ ಆಗ್ತಾ ಬರುತ್ತೆ. ಆದರೆ ಪ್ರಾಕ್ಟಿಕಲಾಗಿ ಡಿವೈನ್ ಮಸ್ಕುಲೈನ್ ಜಾಸ್ತಿ ಥಿಂಕ್ ಮಾಡೋದ್ರಿಂದ ಮತ್ತೆ ರನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಡಿವೈನ್ ಫೆಮಿನೈನ್ ನಿಜವಾದ ಪ್ರೀತಿ, ಅವರ ಹಾವ ಭಾವ, ಅವರ ಎನರ್ಜಿ, ಅವರ ಪವಿತ್ರತೆಗೆ ಆಕರ್ಷಣೆ ಆಗ್ತಾ ಇರ್ತಾರೆ. ಡಿವೈನ್ ಫೆಮಿನೈನ್ಸು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಡಿವೈನ್ ಮಸ್ಕುಲೈನ್ನ ಡಿವೈನ್ ಥರನೇ ಟ್ರೀಟ್ ಮಾಡ್ತಿರ್ತಾರೆ. ಆದರೆ ಡಿವೈನ್ ಮಸ್ಕುಲೈನ್ ಈ ಎನರ್ಜಿಯಿಂದ ಎದುರ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಯಾವಾಗಾದರೂ ಡಿವೈನ್ ಫೆಮಿನೈನ್ಸ್ನ ಅವರು ಫೇಸ್ ಮಾಡಬೇಕಾದ್ರೆ ಎಲ್ಲಿ ಅವರ ನಿಜ ಸ್ವರೂಪ ಹೊರಗಡೆ ಬರುತ್ತೋ ಅನ್ನೋದು ಭಯ ಇರುತ್ತೆ. ಆ್ಯಂಡ್ ತುಂಬಾ ನರ್ವಸ್ ಆಗ್ತಿರ್ತಾರೆ. ಅವರ ಎನರ್ಜಿ ಫೀಲ್ಡಲ್ಲಿ ಒಂದು ಬೆಂಕಿನೇ ಉರಿಯೋ ಥರ ಅವರಿಗೆ ಫೀಲ್ ಆಗ್ತಿರುತ್ತೆ. ಆ್ಯಂಡ್ ಇನ್ ಕೇಸ್ ಮೀಟ್ ಮಾಡಿದಾಗ ಅವ್ರ ಕಂಟ್ರೋಲಲ್ಲಿ ಅವ್ರು ಇರೋದಿಲ್ಲ. ಡಿವೈನ್ ಫೆಮಿನೈನ್ಸ್ನ ಹರ್ಟ್ ಮಾಡಬೇಕು ಅಂತ ಅವರು ಅವರ ಫೀಲಿಂಗ್ಸ್ನ ಹೈಡ್ ಮಾಡ್ತಿರೋದಿಲ್ಲ. ಬದಲಾಗಿ DM ಎನರ್ಜಿ ಫೀಲ್ಡು DF ಎನರ್ಜಿ ಫೀಲ್ಡಿಗೆ ಮ್ಯಾಚ್ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅವರು ಯಾವಾಗಲೂ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಆಯ್ಕೆ ಮಾಡ್ಕೊತಿರ್ತಾರೆ. ಇದಲ್ದಲೇ ಡಿವೈನ್ ಫೆಮಿನೈನ್ನ ಮರೆಯೋದಕ್ಕೋಸ್ಕರ ಬೇರೆ ಒಂದು ಲವ್ ರಿಲೇಷನ್ಶಿಪ್ಗೆ ಮೂವ್ ಆನ್ ಆಗಿ ನಿಮ್ಮನ್ನು ಟ್ರಿಗರ್ ಮಾಡೋದಕ್ಕೆ ಶುರು ಮಾಡಬಹುದು. ಅಥವಾ ತುಂಬ ಜನ ಗರ್ಲ್ ಫ್ರೆಂಡ್ ಜೊತೆಗೆ ಚಿಟ್ ಚಾಟ್ ಮಾಡೋದು, ಫ್ಲರ್ಟಿಂಗ್ ಮಾಡೋದು ಮಾಡಬಹುದು.
ಒಟ್ಟಿನಲ್ಲಿ ಅವರ ಒಂದು ಪೂರ್ತಿ ಸಮಯವನ್ನು ಬೇರೆ ಒಂದು ಕೆಲಸಕ್ಕೆ, ಬೇರೆ ಒಂದು ವ್ಯಕ್ತಿ ಜೊತೆ ಅವರು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಿರ್ತಾರೆ. DM ಯಾಕೆ ಈ ಥರ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಹೋಗ್ತಾ ಇರ್ತಾರೆ ಅಂದರೆ, ನಿಮ್ಮನ್ನು ಸೋಲ್ ಲೆವೆಲಲ್ಲಿ ಟ್ರಿಗರ್ ಮಾಡಿ ಸ್ಪಿರಿಚುವಲಿ ಅವೇಕನ್ ಮಾಡೋದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಒಟ್ಟಿನಲ್ಲಿ ಡಿವೈನ್ ಫೆಮಿನೈನ್ಸ್ನ ಪ್ರೀತಿನ ಮರೆಯೋದಕ್ಕೆ ಒಂದಲ್ಲ ಒಂದು ದಾರಿನ ಹುಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಡಿವೈನ್ ಫೆಮಿನೈನ್ಸ್ನ ಅವರಿಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಆ್ಯಂಡ್ ಡಿವೈನ್ ಮಸ್ಕುಲೈನ್ ಏನೇ ತಪ್ಪು ಮಾಡಿದ್ರು, ಡಿವೈನ್ ಫೆಮಿನೈನ್ಸ್ನ ಎಷ್ಟೇ ರಿಜೆಕ್ಟ್ ಮಾಡಿದ್ರು ಅವ್ರನ್ನ ತುಂಬ ಈಸಿಯಾಗಿ ಕ್ಷಮಿಸ್ಬಿಡ್ತಾರೆ DFs. ಇದರಿಂದ ಡಿವೈನ್ ಫೆಮಿನೈನ್ಸ್ ವ್ಯಾಲ್ಯೂ ಡಿವೈನ್ ಮಸ್ಕುಲೈನ್ಗೆ ಗೊತ್ತಾಗ್ತಿರೋದಿಲ್ಲ. ಈಗ ಹೇಳಿರೋದು ಎಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಯಾವುದು ನಮ್ಮ ಸೋಲ್ ಕಾಂಟ್ಯಾಕ್ಟಲ್ಲಿ ನಾವು ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ ಆ ಸಿಚುಯೇಷನ್ ಮಾತ್ರನೇ ಈ 3Dಯಲ್ಲಿ ಪ್ಲೇ ಆಗ್ತಾ ಬಂದಿರುತ್ತೆ. 3Dಯಲ್ಲಿ ರನ್ನರ್ ಚೇಸರ್ ಫೇಸ್ನ ಕಂಪ್ಲೀಟಾಗಿ ಎಂಡ್ ಮಾಡೋದಕ್ಕೋಸ್ಕರ ಡಿವೈನ್ ಮಸ್ಕುಲೈನ್ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಡಿವೈನ್ ಫೆಮಿನೈನ್ನ ರಿಜೆಕ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಸಡನ್ನಾಗಿ ಬೇರೆ ಯಾರನ್ನೋ ಮ್ಯಾರೇಜ್ ಆಗಿ ಬರೋದು ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು. ಈ ಥರ ಎಲ್ಲ ಮಾಡಿದಾಗ ಡಿವೈನ್ ಫೆಮಿನೈನ್ಸ್ಗೆ ತುಂಬ ಬೇಜಾರಾಗ್ತಿರುತ್ತೆ, ದುಃಖ ಆಗ್ತಿರುತ್ತೆ. ಒಂದು ಕಡೆ ಡಿವೈನ್ ಮಸ್ಕುಲೈನ್ ರಿಜೆಕ್ಟ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಸ್ಪಿರಿಚುವಲ್ ಅವೇಕನಿಂಗ್ ಪ್ರೊಸೆಸ್ಸು ಶುರು ಆಗಿರುತ್ತೆ. ಡಾರ್ಕ್ ನೈಟ್ ಆಫ್ ದ ಸೋಲು ಕ್ರಿಯೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಫೈನಲಾಗಿ 3Dಯಲ್ಲಿ ರನ್ನರ್ ಚೇಸರ್ ಫೇಸು ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಆದರೆ ಮೈಂಡಲ್ಲಿ ಯಾವಾಗಲೂ ಡಿವೈನ್ ಫೆಮಿನೈನ್ಸು ಕಾನ್ಷಿಯಸ್ಲಿ ಚೇಸ್ ಮಾಡ್ತಾನೆ ಇರ್ತಾರೆ ಡಿವೈನ್ ಮಸ್ಕುಲೈನ್ನ. ಸೊ ಎಲ್ಲಿ ತನಕ ಕಾನ್ಷಿಯಸ್ಲಿ ಅವರು ಚೇಸ್ ಮಾಡ್ತಾ ಇರ್ತಾರೆ ಅಲ್ಲಿ ತನಕ ಈ ರನ್ನರ್ ಚೇಸರ್ ಫೇಸು ಎಂಡ್ ಆಗಿರೋದಿಲ್ಲ. ಈ ಫೇಸ್ ಎಂಡಿಂಗಲ್ಲಿ ಡಿವೈನ್ ಫೆಮಿನೈನ್ಸ್ನ ಪ್ರೀತಿ ಎಂಥದ್ದು ಅಂತ ಡಿವೈನ್ ಟೆಸ್ಟ್ ಕೂಡ ಮಾಡಿರ್ತಾರೆ. ಈ ಟೆಸ್ಟಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಸ್ಟೇಜಿಗೆ ಮೂವ್ ಆನ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.